ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಶೇಷವಾದ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಕೊಡಗು ಜಿಲ್ಲೆಯಲ್ಲಿ ಕುಶಾಲನಗರದ ಶುಂಠಿಕೊಪ್ಪ ಭಾಗದಲ್ಲಿ ಸೇವೆ ಮಾಡ್ತಿರೋ ಪಾಸ್ಟರ್ ರಂಗಾರವರನ್ನು ಶುಂಠಿಕೊಪ್ಪದ ಪೊಲೀಸ್ ಠಾಣೆಯಿಂದ ಅಲ್ಲಿಂದ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಬರುತ್ತೆ. ಮಾಹಿತಿ ಬಂದ ನಂತರ ನಾನು ಶುಂಠಿಕೊಪ್ಪದ ಅಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ನಾನು ಮಾತನಾಡಿದ್ದೆ. ಅವ್ರು ಹೇಳ್ತಾ ಇದ್ರು, ಇದನ್ನು ಎನ್ಕ್ವೈರಿನ ಮಾಡಿ ನಾವು ಕಳಿಸ್ತೀವಿ ಸರ್ ಅಂದರು. ಏನು ಎನ್ಕ್ವೈರಿ ಮಾಡ್ತಾ ಇದ್ದೀರಾ, ಯಾವ ಉದ್ದೇಶಕ್ಕಾಗಿ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದಕ್ಕೋಸ್ಕರ ಅಲ್ಲಿ ಒಂದು ಕೇಸನ್ನು ದೂರನ್ನು ದಾಖಲು ಮಾಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನು ದೂರು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಜಾಗದಲ್ಲಿ ಅವರು ಮನೆಯನ್ನು ಕಟ್ಕೊಂಡಿದ್ದಾರೆ, ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ದೂರು ಬಂದಿದೆ ಅಂತ ನಮಗೆ ತಿಳಿಸಿದ್ರು. ನಂತರ ಇದ್ರ ಕುರಿತಾಗಿ ನಾನು ಅಲ್ಲಿನ SP ಒಂದು ಪೊಲೀಸ್ ವರಿಷ್ಠಾಧಿಕಾರಿಯೊಂದಿಗೂ ಕೂಡ ನಾನು ಮಾತಾಡಿದ ಮೇಲೆ ಅವರು ಕೂಡ ಹೇಳಿದ್ರು, ಅದು ಕಾನೂನುಬದ್ಧವಾಗಿ ಏನಿದೆ ನಾವು ಅದನ್ನು ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವರು. ಓಕೆ, ಇಲ್ಲಿಗೆ ನಂತರ ನನ್ನ ಪ್ರಶ್ನೆ, ಅಲ್ಲಿ ಏನೊಂದು ಪಾಸ್ಟರ್ ರಂಗಾರವರು ಆ ಒಂದು ಸ್ಥಳದಲ್ಲಿ ಏನು ಸೇವೆ ಮಾಡ್ತಾ ಇದ್ದಾರೆ, ಸುಮಾರು 50 ವರ್ಷಗಳಿಂದ ಅವರ ಮನೆ ಇದೆ ಅಲ್ಲಿ. ಓಕೆ, ಇವಾಗ ಅವರು ಪ್ರಾರ್ಥನೆ ನಡೆಸ್ತಾ ಇರ್ಬೋದು, ಅಲ್ಲಿ ಯಾವುದೇ ಒಂದು ಬೋರ್ಡ್ ಹಾಕಿರೋದಿಲ್ಲ, ಯಾಕಂದರೆ ಅದು ಅವರ ಸ್ಥಳದಲ್ಲಿ ಏನು ಪ್ರಾರ್ಥನೆ ನಡೆಸ್ತಾ ಇದ್ದಾರೆ ಅದು ಒಂದು ಚರ್ಚ್ ಅಂತ ಅವ್ರು ಮಾಡಿರಲ್ಲ, ಒಂದು ಪ್ರಾರ್ಥನಾಲಯ ಅಂತ ಮಾಡಿರ್ತಾರೆ. ಈ ಕಾರಣದಿಂದ ಅವರು ಅಲ್ಲಿ ಸೇವೆ ಭಾಳ ಕಾಲದಿಂದ ನಡೆಸ್ತಾ ಇದ್ದಾರೆ. ಓಕೆ, ಮತ್ತು ಆ ಭಾಗದಲ್ಲಿ ಆ ಒಂದು ಜಾಗದಲ್ಲಿ ಭಾಳಷ್ಟು ಮನೆಗಳು, ಆ ಸಮಾಜ ಕಲ್ಯಾಣ ಇಲಾಖೆ ಅಂತ ಜಾಗ ಹೇಳಿದ್ರಲ್ಲ, ಭಾಳಷ್ಟು ಮನೆಗಳಿದೆ. ಮೇಲಾಗಿ ಇವರು ಅಲ್ಲಿ ಸರ್ಕಾರಕ್ಕೂ ಕೂಡ ಒಂದು ಲೆಟ್ರನ್ನ ಕೊಟ್ಟಿರ್ತಾರೆ ಅವರು, ಈ ರೀತಿಯಾಗಿ ನಾವು ಮನೆ ಕಟ್ಕೊಂಡಿದ್ದೀವಿ ಅಂತ ಹೇಳಿದಾಗ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿದ್ದು ಜಾಗ ಅಂತ ಅವರಿಗೆ ಒಂದು ಲೆಟರೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಪ್ರಶ್ನೆ ಒಂದೇ, ಅಲ್ಲಿ ಆ ಭಾಗದಲ್ಲಿ ನಾಟ್ ಓನ್ಲಿ ಇವರು ಕ್ರೈಸ್ತರು ಮಾತ್ರ, ಯಾರು ರಂಗಾರವರು ಪ್ರಾರ್ಥನೆ ನಡೆಸ್ತಾ ಇದ್ದಾರೆ ಆ ಸ್ಥಳದಲ್ಲಿ ಮನೆ ಇದೆ, ಅದು ಮಾತ್ರವಲ್ಲ, ಭಾಳಷ್ಟು ಜನ ಬೇರೆ ಬೇರೆ ವರ್ಗದವರು ಕೂಡ ಇದ್ದಾರಲ್ಲ, ಬೇರೆ ಸಮುದಾಯದವರು ಕೂಡ ಇದ್ದಾರಲ್ಲ ಅಲ್ಲಿ. ಯಾಕೆ ಇವ್ರನ್ನ ಟಾರ್ಗೆಟ್ ಮಾಡಿ ಯಾಕೆ ಕೇಸ್ ಕೊಟ್ಟಿರೋದಾಗಾದರೆ? ನೋಡಿ, ಆ ಒಂದು ಸ್ಥಳದಲ್ಲಿ ಅವರು ಪ್ರಾರ್ಥನೆ ನಡೆಸುವಾಗ ಒಂದು ಉದ್ಘಾಟನೆ ಏನೋ ಒಂದು ಪ್ರೋಗ್ರಾಮ್ ಇತ್ತು. ಭಾಳಷ್ಟು ಕಡೆ ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ರಾಜ್ಯಗಳಿಂದ, ತಮಿಳುನಾಡಿಂದ, ಆ ಕಡೆಯಿಂದ ಈ ಕಡೆ ಎಲ್ಲ ಬಂದಿದ್ದಾರೆ ಭಾಳಷ್ಟು ಜನ. ನೋಡ್ರಿ, ಅವ್ರ ಜಾಗದಲ್ಲೇ ಅವ್ರು ಬಂದಿದ್ದಾರೆ ರೀ, ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ. ಹೇಗೆ ಇವರು ಮನೆ ಕಟ್ಕೊಂಡಿದ್ದಾರೋ ಹಾಗೆ ಬೇರೆ ವರ್ಗದವರು ಕೂಡ ಮನೆ ಕಟ್ಕೊಂಡಿದ್ದಾರಲ್ಲ ಅಲ್ಲಿ. ಯಾಕೆ ಒಂದು ಪರ್ಟಿಕ್ಯುಲರ್ ಇವ್ರನ್ನ ಟಾರ್ಗೆಟ್ ಯಾಕೆ ಮಾಡಿರೋದಾಗಾದರೆ? ರಂಗಾರವ್ರನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡಿರೋದು? ಬೇರೆ ವರ್ಗದವರು ಇದ್ದಾರಲ್ಲ ಅಲ್ಲಿ ಮನೆ ಕಟ್ಟಿದಾರಲ್ಲ, ಎಲ್ರಿಗೂ ಒಂದು ಸಮಾನವಾದ ನ್ಯಾಯ ಕೊಡಿ. ಇಲ್ಲ, ಅದು ಸಮಾಜ ಕಲ್ಯಾಣ ಇಲಾಖೆ ಅಲ್ಲಿನ ತೆರವುಗೊಳಿಸ್ಬೇಕಾದ್ರೆ ಎಲ್ಲರಿಗೂ ಒಂದು ನೋಟಿಸ್ ಕೊಡಿ, ಅಲ್ಲಿ ಪ್ರತಿಯೊಬ್ಬರಿಗೂ ಕೊಡಿ. ಇವರಿಗೇನು ನ್ಯಾಯ ಕೊಡ್ತಾ ಇದ್ದೀರಾ ಅದೇ ನ್ಯಾಯ ಎಲ್ಲರಿಗೂ ಕೊಡಿ ಅಲ್ವಾ? ಒಂದು ವೇಳೆ ಅಲ್ಲಿ ನೀವು ಅಲ್ಲಿನ ಜಾಗವನ್ನು ನೀವು ತೆರವುಗೊಳಿಸ್ಬೇಕಾದ್ರೆ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಿ, ಬೇರೆ ಕಡೆ ಮನೆ ಕೊಡಿ. ಸುಮಾರು 50 ವರ್ಷಗಳಿಂದ ಅಲ್ಲಿ ಇದ್ದಾರಲ್ಲ, ಇವ್ರು ಮಾತ್ರ ಭಾಳ ಜನ ಇದ್ದಾರಲ್ಲ, ಎಲ್ಲರನ್ನೂ ಒಂದೇ ರೀತಿ ನೋಡಿ. ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣವನ್ನು ಬಳಸುವಂಥ ಕಾರ್ಯ ಯಾಕೆ ಮಾಡ್ತಾ ಇದ್ದೀರಾ ಅಲ್ಲಿ? ಪೊಲೀಸ್ ಠಾಣೆಯವರಿಗೆ, ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ನಾನು ಇದನ್ನೇ ಕೇಳ್ತಾ ಇದ್ದೀನಿ. ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ FIR ದಾಖಲು ಮಾಡ್ತಾ ಇದ್ದೀರಾ ಅಂತ ಗಮನಕ್ಕೆ ಬರ್ತಾ ಇದೆ. ಒಂದು ವೇಳೆ ನೀವು FIR ದಾಖಲು ಮಾಡೋದಾದರೆ ಅಲ್ಲಿನ ಎಲ್ಲ ಜನರ ಮೇಲೆ FIR ದಾಖಲು ಮಾಡಿ. ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಒಬ್ಬರನ್ನ? ಯಾಕೆ ನಿಮಗೆ ಕ್ರೈಸ್ತರ ಮೇಲೆ ದ್ವೇಷನಾ? ಎಲ್ಲ ಸಮುದಾಯದಿಂದ ಒಂದೇ ದೃಷ್ಟಿಯಿಂದ ನೋಡಲ್ವಾ? ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಅಧೀನದಲ್ಲಿದೆ, ದಯವಿಟ್ಟು ಎಲ್ಲ ಪೊಲೀಸ್ ಠಾಣೆಗಳನ್ನು ಮತ್ತು ಕರ್ನಾಟಕದಲ್ಲಿ ಈ ಸೇವೆ ಮಾಡ್ತಿರುವ ಅನೇಕ ಸೇವಕರುಗಳಿಗೆ ತೊಂದರೆಗಳಾಗ್ತಾ ಇದೆ, ಈ ಸುಳ್ಳು ಕೇಸುಗಳನ್ನು ಹಾಕಲಾಗ್ತಾ ಇದೆ. ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ, ಅದನ್ನು ಪರಿಶೀಲಿಸಿ, ಎಲ್ಲರಿಗೂ ನೋಟಿಸ್ ಕೊಡಿ. ತೆರವುಗೊಳಿಸ್ತಾ ಇದ್ರೆ ಎಲ್ಲರನ್ನೂ ತೆರವುಗೊಳಿಸಿ. ಒಬ್ಬರ ಮೇಲೆ ಕೇಸ್ ಮಾಡೋದು, ಮತ್ತೊಬ್ಬರನ್ನ ಬಿಡೋದು ಮಾಡಬೇಡಿ. ಎಲ್ಲರೂ ಮನೆ ಕಟ್ಕೊಂಡಿದ್ದಾರಲ್ವಾ, ಇವರು ಒಬ್ಬರೇ ಇದ್ದಾರೆ ಆ ಜಾಗದಲ್ಲಿ, ಎಲ್ಲರಿಗೂ ಒಂದೇ ನ್ಯಾಯ ಕೊಡಿ ಅಂತೇಳಿ ಈ ವಿಡಿಯೋ ಮೂಲಕ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಕೊಡಗು ಜಿಲ್ಲೆಯ ಆ ಕುಶಾಲನಗರ ಭಾಗದ ಎಲ್ಲ ಕ್ರೈಸ್ತರು ಒಗ್ಗಟ್ಟಾಗಿ ಅಲ್ಲಿ ಅವರೊಟ್ಟಿಗೆ ರಂಗಾರವರೊಂದಿಗೆ ನಾವು ನಿಲ್ಲಬೇಕಾಗಿ, ಅಲ್ಲಿನ ಫೆಲೋಶಿಪ್ ಅವರೊಂದಿಗೂ ಕೂಡ, ಎಲ್ಲ ವರ್ಗದವರೊಂದಿಗೂ ಕೂಡ, ನಾನು ಕ್ರೈಸ್ತ ಸಮುದಾಯದವರೊಂದಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ, ಕರ್ನಾಟಕ ಕ್ರೈಸ್ತ ಸಂಘಟನೆ ರಾಜ್ಯಾಧ್ಯಕ್ಷರು. ಧನ್ಯವಾದಗಳು.